ಸ್ಥಳ ಮನುಷ್ಯನನ್ನು ಕೇವಲ ಆಕರ್ಷಿಸುವುದಲ್ಲ, ಆತನನ್ನು ಜನರ ಮನಸ್ಸಿನಲ್ಲಿ ನೆನಪಾಗಿ ಉಳಿಸುತ್ತೆ. ಇಂದು ನಾವು ಬಂದಿರುವುದು ಮಂಗಳೂರಿನಲ್ಲಿ ಪರಿಮಳ ಲೋಕದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಲು ಸಜ್ಜಾಗಿರುವ ತುಜಾರ್ ಬ್ರ್ಯಾಂಡ್ನ ಅಲ್ ನಜೀಮ್ ಮಸ್ಸಾಕಿಬ್ ಪರ್ಫ್ಯೂಮ್ ಟ್ರೇಡರ್ ಸಂಸ್ಥೆಗೆ. ಪರ್ಫ್ಯೂಮ್ ಮತ್ತು ಅತ್ತರ್ ಲೋಕದಲ್ಲಿ ತಮ್ಮದೇ ಆದ ಹೊಸ ಲೋಕವನ್ನು ಸೃಷ್ಟಿಸಿರುವಂತಹ ಅಬ್ದುಲ್ ಹಮೀದ್ ಅವರು ತಮ್ಮ ಅನುಭವ ಮತ್ತು ಕ್ರಿಯೇಟಿವಿಟಿ ಮೂಲಕ ಮಂಗಳೂರಿನ ಜನರಿಗೆ ಹೊಸ ಫ್ರಾಗ್ರೆನ್ಸ್ ಅನುಭವವನ್ನು ನೀಡಲು ಮುಂದಾಗಿದ್ದಾರೆ. ಹಾಗಾದರೆ ಈ ಪರ್ಫ್ಯೂಮ್ ಲೋಕದ ಹಿಂದಿನ ಕಥೆ ಏನು, ಒಂದೊಳ್ಳೆ ಪರ್ಫ್ಯೂಮ್ ಹೇಗೆ ಜನರ ಹೃದಯ ಗೆಲ್ಲುತ್ತೆ ಮತ್ತು ಈ ಬ್ರ್ಯಾಂಡ್ನ ವಿಶೇಷತೆ ಏನು, ಬನ್ನಿ ಅವರ ಜೊತೆಯೇ ನಾವು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಈ ಪರ್ಫ್ಯೂಮ್ ಜರ್ನಿ ಬಗ್ಗೆ ತಿಳಿಸಿ ಸರ್. ನಾನು ಒಂದು 10-20 ವರ್ಷದಿಂದ ಈ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಇದ್ದೇನೆ. ಸೊ ಅದರಲ್ಲಿ ಬೇರೆ ಬೇರೆ ಬಿಸ್ನೆಸ್ ಫೀಲ್ಡಲ್ಲಿ ಇರುವಾಗ ಇದೇ ಒಂದು ಸಹ ಮಾಡಬೇಕು ಮಂಗಳೂರಲ್ಲಿ ಅಂತ ನನಗೆ ಒಂದು ಆಸೆ ಬಂತು. ಸೊ ಇದು ನನಗೆ ಜಾಸ್ತಿ ಆಕರ್ಷಣೆ ಕೊಟ್ಟದ್ದು, ನಾನು ಲಾಸ್ಟ್ ಒಂದು 2-3 ಸೌದಿ ವಿಸಿಟಿಗೆ ಹೋಗಿದ್ದೆ. ಸೊ ಸೌದಿ ವಿಸಿಟಲ್ಲಿ ನನಗೆ ಇದರ ಒಂದು ಮಹತ್ವ ನನಗೆ ತಿಳಿಯಿತು. ಸೊ ಹಾಗಾಗಿ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬೇಕಂತ ಒಂದು ಆಸೆಯಿಂದ ನಾನು ಇಲ್ಲಿ ಒಂದು ಸ್ಟಾರ್ಟ್ ಮಾಡಿದೆ. ಸೊ ಇದು ನಾನು ಸಾಧಾರಣ 1 ವರ್ಷದಿಂದ ಇದರ ಬಗ್ಗೆ ನಾನು ಸ್ಟಡಿ ಮಾಡಿದೆ, ರಿಸರ್ಚ್ ಮಾಡಿದೆ. ಸೊ ಆ ರಿಸರ್ಚಲ್ಲಿ ನನಗೆ ಒಂದು ಧೈರ್ಯ ಬಂದಾಗ ನಾನು ಇದನ್ನು ಮುಂದುವರಿಸಲಿಕ್ಕೆ ತೀರ್ಮಾನ ಮಾಡಿದೆ. ಒಂದು 6 ಮಂತ್ ಬ್ಯಾಕ್ ನಾನು ಮಂಗಳೂರಿನಲ್ಲಿ ಇದನ್ನು ಲಾಂಚ್ ಮಾಡಿದ್ದೆ, ಒಂದು ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲರನ್ನು ಕರೆದು. ನಿಮ್ಮ ಈ ಪರ್ಫ್ಯೂಮ್ಗೆ ವಿದೇಶದಲ್ಲಿ ಹೇಗೆ ಬೆಚ್ಚಗೆ ಸಿಕ್ತು ಸರ್? ಹೌದು, ನಾನು ಲಾಸ್ಟ್ ಟೈಮ್ ವಿದೇಶಕ್ಕೆ ಹೋಗಿದ್ದೆ. ಸೊ ವಿದೇಶಕ್ಕೆ ಹೋಗುವಾಗ ನನ್ನ ಕೆಲವು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋಗಿದ್ದೆ. ಸೊ ಅಲ್ಲಿ ಸ್ಯಾಂಪಲ್ಗಳನ್ನು ಹೋಗಿ ಅಲ್ಲಿ ನಾನು ಮಾರ್ಕೆಟ್ ಸರ್ವೆ ಮಾಡುವಾಗ ನನ್ನ ಕೆಲವು ಸ್ಯಾಂಪಲ್ಗಳನ್ನು ಅವರು ಸೆಲೆಕ್ಟ್ ಮಾಡುವಾಗ ನನಗೆ ಅಲ್ಲಿ ಒಂದು ಎಂಕರೇಜ್ಮೆಂಟ್ ಬಂತು. ಆಮೇಲೆ ನನಗೆ ಕೆಲವು ಕಾಲ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಯಾವಾಗ ನೀವು ಇಲ್ಲಿ ಇದು ಮಾಡ್ತೀರಿ, ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತ. ಅದಕ್ಕೆ ನಮಗೆ ಸದ್ಯ ಈಗ ಸ್ವಲ್ಪ ಸಮಯದಿಂದ ನಮ್ಮದು ವರ್ಲ್ಡ್ ವಾರ್ನಿಂದಾಗಿ ಸ್ವಲ್ಪ ಏನಾಗಿದೆ ಅಂತ ಹೇಳಿದರೆ, ಸ್ವಲ್ಪ ನನ್ನ ಒಂದು ಆ ಥಿಂಕನ್ನು ನಾನು ಸ್ವಲ್ಪ ಬ್ಯಾಕ್ ತಗೊಂಡೆ, ಸ್ವಲ್ಪ ಸಮಯ ಹೋಗಲಿ, ಸ್ವಲ್ಪ ನಾರ್ಮಲ್ ಬರಲಿ ಅಂತ. ಸೊ ವಿದೇಶದಲ್ಲಿ ಸಹ ನಮಗೆ ಅವಕಾಶ ಇದೆ. ನಾನು ದುಬೈ, ಸೌದಿ ಅರೇಬಿಯಾ, ಈಜಿಪ್ಟ್ ಇಲ್ಲಿಗೆಲ್ಲ ಹೋಗಿ ಬಂದಿದ್ದೇನೆ. ಸೊ ಅದರ ಸಹ ಒಂದು ಅವಕಾಶ ಇದೆ ಇದರಲ್ಲಿ, ಈ ಪರ್ಫ್ಯೂಮ್ ಬಿಸ್ನೆಸ್ಸಲ್ಲಿ. ನೀವು ಪರ್ಫ್ಯೂಮ್ ತಯಾರಿಸುವಾಗ ಯಾವ ಒಂದು ಪಾಯಿಂಟ್ ಅನ್ನು ಇಟ್ಟು ತಯಾರಿಸ್ತೀರಾ, ಅಂದರೆ ಹೇಗೆ ಬರಬೇಕು ಅಂತ ಜನರಿಗೆ? ನನ್ನದು ಫಸ್ಟ್ ನನ್ನದು ಬಿಸ್ನೆಸ್ ಸಕ್ಸಸ್ಸಿನ ಗುರಿ ಏನಂತ ಹೇಳಿದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಸ್, ಗೊತ್ತಾಯ್ತಲ್ಲ, ಕ್ವಾಲಿಟಿಯನ್ನು ಕೊಡುವುದು. ಸೊ ಆ ಕ್ವಾಲಿಟಿಯನ್ನು ಕೊಡುವಾಗ ನಾನು ನನ್ನ ಒಂದು 30 years ಜರ್ನಿಯಲ್ಲಿ ನಾನು ಬೇರೆ ಬೇರೆ ಕೆಮಿಕಲ್ ಎಲ್ಲ ಮಾಡಿ ನೋಡುವಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಕಸ್ಟಮರ್ ಏನು ಬಯಸ್ತಾರೆ ಅಂತ ಹೇಳಿ. ಪ್ರತಿಯೊಂದು ನನ್ನ ಸಕ್ಸಸ್ ಆದ ಹಾಗೆ ಕಸ್ಟಮರಿಂದಾಗಿ ಸಕ್ಸಸ್ ಆದದ್ದು, ಏನು ಮಾರ್ಕೆಟನ್ನು ಮಾಡಿ ನಾನು ಸಕ್ಸಸ್ ಆದಲ್ಲ, ಕಸ್ಟಮರಿಂದಾಗಿ ಸಕ್ಸಸ್ ಆದದ್ದು. ಸೊ ನಾನು ನೋಡ್ತೇನೆ ಕಸ್ಟಮರು ಏನು ಬಯಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಪರ್ಫ್ಯೂಮಲ್ಲಿ ನಿಮಗೆ ಕೆಲವರು ಹೇಳ್ತಾರೆ ನನಗೆ ಲಾಂಗ್ ಲಾಸ್ಟಿಂಗ್ ಬೇಕು, ತುಂಬ ಹೊತ್ತು ನಿಲ್ಲಬೇಕು, ಸೊ ಅದು ಒಂದು ಒಳ್ಳೆಯ ಪರಿಮಳ ಇರಬೇಕಂತ. ಅಂದರೆ ನೀವು ಕಸ್ಟಮೈಸ್ ಪರ್ಫ್ಯೂಮ್ ಮಾಡಿ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಬೇಕಿದ್ದರೆ ನಾವು ಅದಕ್ಕೆ ಕೆಲವು ಫಿಕ್ಸೆಟಿಸನ್ನು ಹಾಕಬೇಕಾಗ್ತದೆ, ಮತ್ತು ಇದು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಾಗ್ತದೆ. ಇಂಥದ್ದೆಲ್ಲ ನಾವು ಇದು ಮಾಡೋದು. ಕೆಲವರ ಈಗ ಮಂಗಳೂರಲ್ಲ, ಈಗ ಆಲ್ ಓವರ್ ಎಲ್ಲ ಕಡೆಯೂ ಈಗ ಒಂದು ಲೈವ್ ಪರ್ಫ್ಯೂಮ್ ಅಂತ ಬಂದಿದೆ. ನೀವು ಒಂದು ಪರ್ಫ್ಯೂಮನ್ನು ಹೋಗಿ ತೋರಿಸಿದಾಗ ಅವ್ರೇನು ಮಾಡ್ತಾರೆ ಅದನ್ನು ಅಲ್ಲೇ ಮಾಡಿಕೊಡುವಂಥದ್ದು. ಬಟ್ ನನ್ನ ಲೆಕ್ಕದಲ್ಲಿ ಅದು ಸಕ್ಸಸ್ಫುಲ್ ಅಲ್ಲ. ಯಾಕೆಂದರೆ ಪರ್ಫ್ಯೂಮಲ್ಲಿ ಏನಾಗಬೇಕಂತ ಹೇಳಿದರೆ, ನೀವು ಪರ್ಫ್ಯೂಮಲ್ಲಿ ನೀವು ಕಡಿಮೆ ಅಂದರೆ ನೀವು ಒಂದೊಂದು ಮಾಡಿ ಒಂದು 45 days ಇಟ್ಟರೆ ಮಾತ್ರ ಅದರ ಲಾಂಗ್ ಲಾಸ್ಟಿಂಗ್, ಅದರ ಒಂದು ಆ ಟೇಸ್ಟ್ ನಿಮಗೆ ಕೊಡೋದು. ಈಗ ನೀವು ಬಂದು ಕೇಳಿದಾಗಲೇ ಒಂದು ಮಾಡಿಕೊಟ್ರೆ ಅದು ನಿಮಗೆ ಒಮ್ಮೆ ಅಲ್ಲಿ ಒಳ್ಳೆ ಪರ್ಫ್ಯೂಮ್ ಆಗಿ ಒಳ್ಳೆ ಇದು ಸ್ಮೆಲ್ಲಾಗಿ ಕಾಣ್ಬೋದು, ಬಟ್ ನೀವು ಆಚೆ ಹೋದಾಗ ಅದು ಡಿಸಪಿಯರ್ ಆಗಿ ಹೋಗ್ಬೋದು. ಸೊ ಅದಕ್ಕಾಗಿ ಪರ್ಫ್ಯೂಮ್ ಈಗ ನಾನು ನನ್ನ ಲ್ಯಾಬಲ್ಲಿ ಮೋರ್ ದೆನ್ 45 days 60 days ಇಡದೆ ನಾನು ಹೊರಗೆ ತೆಗೆಯುವುದಿಲ್ಲ. ನೀವು ಒಂದು ಪರ್ಫ್ಯೂಮ್ ಅನ್ನು ಮಾಡಿ ಅದನ್ನು ಸ್ವತಃ ನೀವು ಬಳಸಿ ಅದರಿಂದ ಏನು ಕೂಡ ಜನರಿಗೆ ಅದು ಅಲರ್ಜಿ ಏನು ಆಗದ ಹಾಗೆ ಅದೆಲ್ಲ ನೋಡಿ ಪರೀಕ್ಷಿಸಿ ಮತ್ತೆ ಕೊಡ್ತೀರಾ? ಮತ್ತೆ ಕೊಡ್ತೀನಿ, ಒಮ್ಮೆಲೆ ಕೊಡ್ತೀರಾ? ಯಾಕಂದರೆ ಇದರಲ್ಲಿ ಈಗ ಈ ಆಯಿಲ್ಗಳಲ್ಲಿ ಸ್ಕಿನ್ನಿಗೆ ಇದಾಗಬೇಕು. ಯಾಕಂದರೆ ಆಯಿಲಲ್ಲಿ ಈಗೆಲ್ಲ ಮಿಕ್ಸ್ ಆಗಿ ಬರ್ತದೆ, ಬೇರೆ ಬೇರೆ ಕೆಮಿಕಲ್ ಮಿಕ್ಸ್ ಮಾಡಿ ರೇಟ್ ಕಮ್ಮಿಗಾಗಿ ಮಾಡ್ತಾರೆ. ಸೊ ಅಂಥದಕ್ಕೆಲ್ಲ ನಾನು ಅವಕಾಶ ಕೊಡುವುದಿಲ್ಲ. ನನ್ನ ಲ್ಯಾಬಲ್ಲಿ ನಾನು ಸರ್ಚ್ ಮಾಡಿ ನಾನು ಮೊದಲು ಸ್ಯಾಂಪಲನ್ನು ತರಿಸಿ ಆಯಿಲದು ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ನಾನು ಮುಂದಕ್ಕೆ ಹೋಗ್ತೇನೆ. ಜನರ ಸೇಫ್ಟಿ ಮುಖ್ಯ. ಜನರ ಸೇಫ್ಟಿ ಮುಖ್ಯ. ಮತ್ತು ಒಂದು ನನಗೆ ಗುಡ್ ನ್ಯೂಸ್ ಅಂತ ಹೇಳಿದರೆ,
ಇಂಟರ್ನ್ಯಾಷನಲ್ 2 ಕಂಪನಿಗಳು ನನ್ನನ್ನು ಸೆಲೆಕ್ಟ್ ಮಾಡಿದೆ. ನಾನು ಲಾಸ್ಟ್ ಟೈಮ್ ಕಾನ್ಫರೆನ್ಸ್ಗೆ ಹೋಗಿದ್ದೆ ಬಾಂಬೆಯಲ್ಲಿ. ಸೊ ಅಲ್ಲಿ ಮೀಟಿಂಗಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದೆ. ಅದು ಒರಿಜಿನಲ್ ಸ್ವಿಟ್ಜರ್ಲ್ಯಾಂಡ್ ಸ್ವಿಸ್ಮೇಡ್ ಪರ್ಫ್ಯೂಮ್ಸನ್ನು ಒರಿಜಿನಲ್ ಆಯಿಲ್ ನಮ್ಮ ಈ ಮಂಗಳೂರಿಗೆ ನಾನು ಸದ್ಯದಲ್ಲೇ ತರ್ತಾ ಇದ್ದೇನೆ. ಸೊ 1 ತಿಂಗಳೊಳಗೆ ಅದು ಇಲ್ಲಿ ಬರ್ತದೆ. ಸೊ ಅಂಥದ್ದೆಲ್ಲ ಒಳ್ಳೆಯ ಒಂದು ಕ್ವಾಲಿಟಿ ಆಯಿಲ್ನಿಂದ ಹಾಕಿ ಮಾಡಿದ ಪರ್ಫ್ಯೂಮ್ ಜನಗಳಿಗೆ ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಕ್ಕೆ ಆಗ್ತದೆ. ಅಲ್ ನಜೀಮ್ ಅಸ್ಸಾಕಿ ಪರ್ಫ್ಯೂಮ್ ಟ್ರೇಡರ್ ಸಂಸ್ಥೆ ಶುರು ಮಾಡಲು ನಿಮಗೆ ಪ್ರೇರಣೆ ಏನು? ಅದು ಏನಂತ ಹೇಳಿದರೆ, ನಾನು ಒಂದು 2 ಸಲ ಸೌದಿ ಅರೇಬಿಯಾ ಹೋಗಿದ್ದೆ. ಸೊ ಸೌದಿ ಅರೇಬಿಯಾದ ಮಾರ್ಕೆಟ್ ಹೋಗುವಾಗ ಮತ್ತು ಅಲ್ಲಿ ನಮ್ಮದೊಂದು ಹೋಲಿ ಪ್ಲೇಸ್ ಇದೆ ಮದೀನಾ ಅಂತ ಹೇಳಿ. ಸೊ ಆ ಮದೀನಾದಲ್ಲಿ ನಾನು ಎಲ್ಲ ನೋಡುವಾಗ ನನಗೆ ಏನಂತ ಆಸೆ ಅಂತ ಹೇಳಿದರೆ, ನನಗೆ ಈಗ ಒಂದು ಕೆಲವು ಸಮಯ ಹೋಗಿ ನಮ್ಮ ಹೋಲಿ ಪ್ಲೇಸಲ್ಲಿ ಕೂತ್ಕೊಳ್ಬೇಕು. 1-2 ತಿಂಗಳು 3 ತಿಂಗಳು ವರ್ಷದಲ್ಲಿ ಹೋಗಿ ಕೂತ್ಕೊಳ್ಬೇಕು. ಸೊ ಆ ಕೂತ್ಕೊಳ್ಬೇಕಾದ್ರೆ ಏನಾದರೂ ನನಗೆ ಅಲ್ಲೊಂದು ವ್ಯವಸ್ಥೆ ಬೇಕು, ಏನಾದರೂ ನನಗೊಂದು ಇನ್ಕಮ್ ಬೇಕು. ಸೊ ಅದಕ್ಕಾಗಿ ನಾನು ಅಲ್ಲೊಂದು ಬೇಡಿಕೊಂಡೆ, ನನಗೆ ನೀವು ಇಲ್ಲಿ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಅವಕಾಶ ಒಳ್ಳೆಯದು ಕೊಟ್ಟರೆ ನಾನು ಈ ಪರ್ಫ್ಯೂಮ್ ಬಿಸ್ನೆಸ್ಸನ್ನು ಇಲ್ಲಿ ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿ ಅಲ್ಲಿಂದ ನಾನು ಊರಿಗೆ ಬಂದೆ. ಊರಿಗೆ ಬಂದು ಒಂದು 6 ತಿಂಗಳು ನನ್ನದೇ ಮನೆಯಲ್ಲಿ ಕೂತ್ಕೊಂಡು ನಾನು ಇದರ ಬಗ್ಗೆ ರಿಸರ್ಚ್ ಮಾಡಿದೆ. ಇದರ ಬಗ್ಗೆ ನಾನು ಸ್ಟಡಿ ಮಾಡಿ ಆಮೇಲೆ ಇರುತ್ತೆ. ಮತ್ತು 2ನೇ ಕಾರಣ ಅಂತ ಹೇಳಿದರೆ, ನನಗೆ ಒಂದು ದೊಡ್ಡ ಆಸೆ. ಯಾಕೆಂದರೆ ನಾನೊಮ್ಮೆ ಕಷ್ಟದಲ್ಲಿದ್ದೆ. ಆ ಕಷ್ಟದಲ್ಲಿರುವಾಗ ನನ್ನ ತಾಯಿಗೆ ನನಗೇನು ಸಹಾಯ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆ ತಾಯಿಗೆ ನಾನು ಏನು ಮಾಡ್ಬೋದು, ಅವರಿಗೆ ಮೇಲೆ ಈಗ ಒಂದು ಸುಖ ಸಿಗಲಿಕ್ಕೆ ಏನಾದರೂ ಮಾಡಬೇಕಲ್ಲ. ಸೊ ನಾನು ದುಡಿದು ಅವರಿಗಾದರೂ ಏನು ಅಲ್ಲಿ ಸಿಕ್ಕಬೇಕು. ಅದಕ್ಕಾಗಿ ಏನು ಮಾಡಬೇಕಂತ ಥಿಂಕ್ ಮಾಡುವಾಗ ನನಗೆ ಬೇರೆ ಯಾವುದೇ ಬಿಸ್ನೆಸ್ಸಲ್ಲಿ ನಾನೊಂದು ಬೇರೆ ಒಂದು ಬಿಸ್ನೆಸ್ ಮಾಡಿದಾಗ ನನಗೆ ಅಷ್ಟು ಸರಿ ಕಾಣಲಿಲ್ಲ. ಸೊ ನಾನು ಹೇಳ್ತಾ ಇದರಲ್ಲಿ ಮಾಡಿದರೆ ಇದರಿಂದ ಸ್ವಲ್ಪ ಪ್ರಾಫಿಟ್ ಅವರ ಹೆಸರಲ್ಲಿ ಯಾರಿಗಾದರೂ ಬಡವರಿಗೆ ಕಷ್ಟದಲ್ಲಿ ಇದ್ದವರಿಗೆ ಕೊಡ್ಬೋದು ಅಂತ. ಸೊ ಅದೊಂದು ಆಲೋಚನೆ ಸಹ ನನಗೆ ಬಂತು. ಸೊ ಇದರಿಂದ ಏನಾದರೂ ಹೆಲ್ಪ್ ಆಗ್ಬೋದು. ಈ 2 ಉದ್ದೇಶದಿಂದ ನಾನು ಮಾಡಲಿಕ್ಕೆ. ನಿಮ್ಮ ಈ ಶಾಪಲ್ಲಿ ಯಾವ ರೀತಿಯಂತಹ ಪರ್ಫ್ಯೂಮ್ ಮತ್ತು ಅತ್ತರ್ಗಳು ಸಿಗುತ್ತೆ ಸರ್? ಈ ಶಾಪಲ್ಲಿ ನಿಮಗೆ ಎಲ್ಲ ರೀತಿಯ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ಗಳು ಇಲ್ಲಿ ಸಿಗ್ತದೆ. ಸ್ಪ್ರೇ ಆಗಲಿ ಅಥವಾ ಅತ್ತರ್ ಆಗಲಿ ಬೇರೆ ಬೇರೆ ಬಾಟ್ಲಲ್ಲಿ ನಿಮಗೆ ಸಿಗ್ತದೆ. ಬೇರೆ ಬೇರೆ ಫ್ರಾಗ್ರೆನ್ಸ್ ಎಲ್ಲ ನಮ್ಮದಿದೆ ನೋಡಿ. ಇಲ್ಲಿ ಕವ್ವ 23 ಇದೆ, ಲೈಲಾ ಲಕ್ಸ್ ಅಂತ ಇದೆ, CR7 ಇದೆ, ಗುಚ್ಚಿ ಪ್ರೋಲ್ ಇದೆ, ಮುಖಾಲತ್ ಅರಬ್ ಇದೆ, ಬರ್ನಿಂಗ್ ಚೆರ್ರಿ ಇದೆ, ಬೆಲ್ಲ ರೋಜ್ ಇದೆ, ಇಮೇಜ್ ಇದೆ, ಜಿ ಪ್ಯಾರಿಸ್ ಇದೆ, ನೈಲ್ ವೇವ್ ಇದೆ, ಸಬೀಲ್ ಇದೆ, ಓಪನ್ ಬ್ಲ್ಯಾಕ್ ಇದೆ, ನೊಮೋದೆ ಲಕ್ಸ್ ಇದೆ, ಬ್ಲೂ ತುಸ್ಲಿಮ್ ಇದೆ, ಮಿಲಿಯನ್ಸ್ ಇದೆ, ಹಾಯ್ ಜಾನ್ ಇದೆ, ಅವ್ವಾಸ್ ಬಿ ಇದೆ, ಅಲ್ತಾಯಿರ್ ಇದೆ, ಹಾಗೆ ಎಲೋರಾ ಅಂತ ಇದೆ. ಸೊ ಹೆಂಗಸರಿಗೆ ಬೇಕಾದದ್ದು ಸಹ ಇದೆ, ಗಂಡಸರಿಗೆ ಬೇಕಾದದ್ದು ಇಬ್ಬರಿಗೂ ಸಹ ಬೇಕಾದದ್ದು ಇದೆ. ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗಿದೆ. ನಾನೀಗ ನಿಮಗೆ ಪ್ರೆಗ್ನೆನ್ಸ್ನ ಹೆಸರು ಹೇಳ್ತಾ ಹೋದರೆ ತುಂಬ ಉಂಟು. ಒಂದು 100-200 ಪ್ರೆಗ್ನೆನ್ಸ್ ನಮ್ಮಲ್ಲಿ ಇದೆ. ಸೊ ಅದು ನೀವು ಬಂದು ನಿಮಗೆ ಅದರ ನಮ್ಮಲ್ಲಿ ಟೆಸ್ಟರ್ ಇರ್ತದೆ, ಟೆಸ್ಟ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಇದು ಮೇಲೆ ಕಾಣ್ಬೋದು ತುಜಾರ್ ಅಂತ, ಮುಖಾಲತ್, ನಬೀಲ್, ಊದು, ಸಫ್ರಾನ್. ಇದು ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮಾಡಿದ್ದು. ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ. ಅದು ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ನಾವು ಮಾಡಿದ್ದು. ಇದು ಆಲ್ರೆಡಿ ನಾವು ಈಗ ಕೆಲವು ಕಡೆ ಕೊಟ್ಟಿದ್ದೇವೆ. ಸೊ ಇದು ಸೆಲೆಕ್ಷನ್ ಆಗಿದೆ. ಸೊ ಇದೇ ರೀತಿ ಇನ್ನೂ ಸಹ ನಾವು ಹೊಸತು ಇಲ್ಲಿಗೆ ತರ್ತೀವಿ. ಮತ್ತು ನಿಮಗೆ ಇಲ್ಲಿ ಕಾಣ್ಬೋದು ಇದೆಲ್ಲ. ಈಗ ನೀವು ಹೇಳಿದ್ದೀರಿ ಯಾರಾದರೂ ಪ್ರೆಗ್ನೆನ್ಸ್ ಆಯಿಲ್ ಮಾಡಿದರೆ ನೀವು ಮಾಡ್ತೀರಾ ಅಂತ. ಎಸ್, ಇಲ್ಲಿ ನಮ್ಮದು ನೋಡಿ, ಇದೆಲ್ಲ 45, 30 ಡೇಸ್, 6 ಡೇಸ್, 1 ಇಯರ್ ನಾವು ಮಾಡಿಟ್ಟದ್ದು. ಸೊ ಇದು ಆ ಟೇಸ್ಟ್ ಇದರಲ್ಲಿ ಇರ್ತದೆ. ಸೊ ಇದು ಅವರು ಬಂದಾಗ ನನಗೆ 30 ml ಇದು ಬೇಕು, ನನಗೆ 50 ml ಇದು ಬೇಕಂದರೆ ಇಲ್ಲಿಂದ ಅವರು ಹಾಕಿ ಕೊಡ್ತಾರೆ. ನಿಮಗೆ ಅಲ್ಲಿ ಕಾರ್ನರಲ್ಲಿ ಕಾಣ್ತದೆ ಕೆಳಗೆ, ಇದು ನಮ್ಮದು ಆಯಿಲ್ಸ್, ಇಂಟರ್ನ್ಯಾಷನಲ್ ಆಯಿಲ್ಸ್ ಅಲ್ಲ. ಯಾರಿಗಾದರೂ ಆಯಿಲ್ ತಗೊಂಡು ಹೋಗಿ ಅವರಿಗೇ ಮಾಡಬೇಕು ಮನೆಯಲ್ಲಿ, ಅದು ಮಾಡ್ಬೋದು. ಇದೆಲ್ಲ ಬಾಟಲ್ಸ್ಗಳು, 10 ಬಾಟಲ್ಗಳು ಇದೆಲ್ಲ ಬಾಟಲ್ಸ್ಗಳು, ಬೇರೆ ಬೇರೆ ಥರದ ಬಾಟಲ್ಸ್ಗಳಿದೆ. ಮತ್ತು ಇಲ್ಲಿ ಪಾಕೆಟ್ ಪರ್ಫ್ಯೂಮ್ಸ್ ಇದೆ, ನಿಮಗೆ ಕಾರ್ ಪರ್ಫ್ಯೂಮ್ಸ್ ಇದೆ. ಇದು ಕಾರ್ ಪರ್ಫ್ಯೂಮ್ಸ್ ಗೊತ್ತಿದೆ, ಇದು ಕಾರ್ ಪರ್ಫ್ಯೂಮ್ಸ್. ಮತ್ತು ನಿಮಗೆ ಇಲ್ಲಿ ಗಿಫ್ಟ್ ಬಾಕ್ಸ್ ಇದೆ. ಯಾರಿಗಾದರೂ ಒಂದು ಗಿಫ್ಟ್ ಬಾಕ್ಸ್ ಕೊಡಬೇಕು, ಮದುವೆ ಇನ್ವಿಟೇಷನ್ ಕೊಡುವಾಗ ಅವರಿಗೆ ಗಿಫ್ಟ್ ಕೊಡಬೇಕು, ಅದರೊಟ್ಟಿಗೆ ಗಿಫ್ಟ್ ಬಾಕ್ಸ್ ನಮ್ಮಲ್ಲಿದೆ. ಮತ್ತು ನಿಮಗೆ ಇದು ಸಹ ಗಿಫ್ಟ್ ಬಾಕ್ಸ್, ಇದು ಸಹ ಗಿಫ್ಟ್ ಬಾಕ್ಸ್. ಯಾರಿಗಾದರೂ ಗಿಫ್ಟ್ ಕೊಡಬೇಕಾದ್ರೆ ಗಿಫ್ಟ್ ಬಾಕ್ಸ್ ಇರ್ತದೆ. ಯಾರಿಗಾದರೂ 10 ಗಿಫ್ಟ್ ಕೊಡಬೇಕಾದ್ರೆ ಇದರಲ್ಲಿ 10 ಗಿಫ್ಟ್ ಕೊಡ್ಬೋದು. ಸೊ ಇಂಥದ್ದೆಲ್ಲ ನಮ್ಮಲ್ಲಿ ಇದರಲ್ಲಿ A to Z ಇದೆ. ಮತ್ತು ನಿಮಗೆ ಅಲ್ಲಿ ಎಲ್ಲೆಲ್ಲ ಕಾಣ್ಬೋದು ಡಿಸ್ಪ್ಲೇಗೆ ನಾವು ಇಟ್ಟದ್ದು ಎಲ್ಲ ಡಿಫ್ಯೂಸರ್. ಸೊ ನಾವು ಇಲ್ಲಿ ಈಗ ಇಟ್ಟಿರ್ತೇವೆ. ಸೊ ಅವರಿಗೆ ಬಂದು ಈಗ ನೋಡ್ಬೋದು. ಈಗ ನೋಡಿ ಅವರು ನನಗಿದು ಬೇಕಂತ ಹೇಳಿದರೆ ಒಂದು ಇಲ್ಲಿ ಮಾಡಿಕೊಡ್ತಾರೆ, ಇಲ್ಲದರೆ ಇಲ್ಲಿ ರೆಡಿ ಸ್ಟಾಕ್ ಇರ್ತದೆ. ಸೊ ಇದು ಅವರ ಸಿಲೆಕ್ಷನ್ ಕೆಟಲಾಗ್ಸ್. ಇದೆಲ್ಲ ನಮ್ಮಲ್ಲಿ ಇದ್ದಂಥ ಸಿಲೆಕ್ಷನ್ ಇದು ಲಕ್ಸುರಿ. ಇದು ಲಕ್ಸುರಿ ಊದು ಅಂದರೆ ಊದಲ್ಲಿ ಬನ್
ಇದು ನಮ್ಮ ಅಜ್ಮೀರ್ ಊದು ಮತ್ತು ಕಾಶ್ಮೀರ್ ಊದು ಅಂತ ಇದು ದೊಡ್ಡ ದೊಡ್ಡ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಐಟಮ್, ಅಂಬರ್ ಊದು. ಸೊ ಇದು ಸಹ ನಮ್ಮಲ್ಲಿ ಇದೆ. ಇದು ಸಹ ಗಿಫ್ಟ್ ಕೊಡಲಿಕ್ಕೆಲ್ಲ ಒಳ್ಳೆಯದು, ಯಾರಿಗಾದರೂ ಗಿಫ್ಟ್ ಕೊಡಬೇಕಾದ್ರೆ ಇದು ಒಳ್ಳೆಯದು. ಮತ್ತು ಇಲ್ಲಿ ನಿಮಗೆ ಕಾಣ್ಬೋದು ಎಲ್ಲ ಡಿಫ್ಯೂಸರ್ಸ್, ಇದೆಲ್ಲ ಡಿಫ್ಯೂಸರ್ಸ್ ರೂಮಲ್ಲಿ ಇಡಲಿಕ್ಕೆ, ಹೋಟೆಲಲ್ಲಿ ಎಲ್ಲೆಲ್ಲೆಲ್ಲ ಇಡ್ತಾರಲ್ಲ ಮನೆಯಲ್ಲಿ ರೂಮಲ್ಲಿ ಇಡಲಿಕ್ಕೆ. ಇದರಿಂದ ಹೇಗೆ ಅಂತ ಹೇಳಿದರೆ, ನಾನೀಗ ಒಂದೇ ಮೆಥಡ್ ಇರ್ತದೆ. ಸೊ ನಾನು ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ಆಗ ಎಲ್ಲದಕ್ಕೂ ಸೇಮ್ ಮೆಥಡ್ ಇರ್ತದೆ. ಸೊ ಇದಕ್ಕೆ ನಾವು ಇಲ್ಲಿವರೆಗೆ ನೀರು ಹಾಕ್ತೇವೆ. ಸೊ ನೀರಿಗೆ ನಾವು ನಮ್ಮದೇ ಇದು ಯಾವುದು ಫ್ರೆಗ್ರೆನ್ಸ್ ಆಯಿಲ್ ಹಾಕ್ತೇವೆ. ಇದಕ್ಕೆ ಒಂದು 5-6 ಡ್ರಾಪಲ್ಲಿ ನಾವು ಇದಕ್ಕೆ ಹಾಕಿದಾಗ ಸೊ ಇದು ಫ್ರೆಗ್ರೆನ್ಸನ್ನು ಕೊಡ್ತದೆ. ಇದು ಅದೇ ರೀತಿ ಎಲ್ಲದಕ್ಕೂ ಬೇರೆ ಬೇರೆ ಡಿಸೈನಲ್ಲಿ ಇರ್ತದೆ, ಬಟ್ ಸೇಮ್ ಆಗಿರ್ತದೆ. ಸೊ ಇದು ಬಕ್ಕೂರ್ ಆಗಿರ್ತದೆ. ಇದು ಬಕ್ಕೂರ್ ಅಂತ ಹೇಳಿದ್ರೆ ನಾವು ಉಡಿ ಹಾಕೋದು. ಸೊ ಕರೆಂಟಲ್ಲಿ ಇದರಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಹೊಗೆ ಬರ್ತಾ ಇರ್ಬೋದು, ಇದು ಬರ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಮತ್ತು ಇದು ಸಹ ಇದೆ ನೋಡಿ, ನಿಮಗೆ ಇಲ್ಲಿ ಕಾಣ್ಬೋದು. ಇದೆಲ್ಲ ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್ಸ್ ಮತ್ತು ಟಿಶ್ಯೂ ಡಿಸ್ಪೆನ್ಸರ್ಸ್ ಮತ್ತು ಹ್ಯಾಂಡ್ ಡ್ರೈಯರ್ಸ್, ಇದೆಲ್ಲ ನಮ್ಮಲ್ಲಿದೆ. ಎಲ್ಲ ಐಟಮ್ಸ್ ಈ ಒಂದು ಶಾಪಲ್ಲಿ ಒಳಗೆ ಬಂದರೆ ನಿಮಗೆ A to Z ಐಟಮ್ ಇಲ್ಲಿ ಸಿಗ್ತದೆ. ಮತ್ತು ಅಗರಬತ್ತಿ ಸ್ಟ್ಯಾಂಡ್ಗಳು ನಿಮಗೆಲ್ಲಿ ಕಾಣ್ಬೋದು. ಇದು ಅಗರಬತ್ತಿ ಸ್ಟ್ಯಾಂಡ್ಗಳು, ಇದೆಲ್ಲ ಅಗರಬತ್ತಿ ಸ್ಟ್ಯಾಂಡ್ಗಳು. ಇದು ನಿಮಗೆ ಬಕ್ಕೂರು ಬರ್ನರ್, ದೊಡ್ಡದು ಮನೆಗೆಲ್ಲ ಇಡೋದು ಬಕ್ಕೂರು ಬರ್ನರ್ಗಳಿದೆ, ಗೊತ್ತಾಗಿದೆಯಲ್ಲ. ಬರ್ನರ್ ಅಂದರೆ ಅದಕ್ಕೆ ಬಕ್ಕೂರ್ನ ನಾವು ಹುಡಿ ಹಾಕೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣ್ಬೋದು, ಇದನ್ನು ಅದಕ್ಕೆ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಎಂಥದ್ದು ನಮ್ಮ ಬೆಂಕಿಯದು ಇದು ಹಾಕಿದರೆ ಸೊ ಇದು ಹೊಗೆ ಕೊಡ್ತಾ ಇರ್ತದೆ. ಸೊ ಇದರಲ್ಲಿ ಬೇರೆ ಬೇರೆ ಇದೆ, ಇದು ಸಹ ನಮ್ಮ ಬ್ರ್ಯಾಂಡ್ಗಳಿದೆ, ಅಲ್ಲಿ ನಿಮಗೆ ಕಾಣ್ಬೋದು ಲಾಸ್ಟಲ್ಲಿ. ಇದು ದೊಡ್ಡ ಇದು ಬಕ್ಕೂರು ಬರ್ನರ್. ಸೊ ಇದು ಫಂಕ್ಷನಲ್ಲಿ ಇಡಲಿಕ್ಕೆ ಅಥವಾ ಏನಾದರೂ ಈವೆಂಟಲ್ಲಿ ಇಡಲಿಕ್ಕೆ ಅಥವಾ ಏನಾದರೂ ಯಾವುದೇ ಫಂಕ್ಷನಲ್ಲಿ ಇದನ್ನು ಇಡ್ಬೋದು. ಇದಕ್ಕೆ ನಾವು ಇದು ಬೆಂಕಿ ಇದು ಹಾಕಿ ಅದಕ್ಕೆ ನಾವು ಫ್ರೆಗ್ನೆನ್ಸಿನ ಬಕ್ಕೂರನ್ನು ಹಾಕಿದರೆ ಇದು ಹೊಗೆಗೆ ಕೊಡ್ತಾ ಇರ್ತದೆ. ಸೊ ಇದು ತುಂಬ ಏರಿಯಾದಲ್ಲಿ ಇದರ ಒಳ್ಳೆಯ ಒಂದು ಸ್ಮೆಲ್ ಇರ್ತದೆ. ಮನೆಯೊಳಗೆ ಕಿಚನ್ನಿಂದ ಟೇಬಲ್ ಹತ್ರ ಎಲ್ಲ ತಗೊಂಡು ಹೋಗಲಿಕ್ಕೆ ಖರ್ಜೂರ ಇಡ್ಬೋದು, ಕಾಫಿ ಇಡ್ಬೋದು, ಅಥವಾ ಎಂಥದ್ದೆಲ್ಲ ಅವರಿಗೆ ಇದರಲ್ಲಿ ಇಟ್ಟು ಇದನ್ನು ಮೂವ್ ಮಾಡ್ತಾ ಕೊಂಡೋಗ್ಬೋದು ಹೀಗೆ. ಸೊ ಇದು ಸಹ ಒಂದು ಮನೆಯೊಳಗೆ ಒಂದು ಹೆಲ್ಪ್ಫುಲ್ ವಸ್ತು ಆಗಿರ್ತದೆ. ಇದು ಜಾಸ್ತಿಯಾಗಿ ಅರಬಿಗಳೆಲ್ಲ ಇದರಲ್ಲಿ ಗಾವ ಇಡ್ತಾರೆ, ಗಾವಾಸ್ ಇಡ್ತಾರೆ, ಆಮೇಲೆ ಖರ್ಜೂರ ಇಡ್ತಾರೆ, ಡ್ರೈ ಫ್ರೂಟ್ಸ್ ಇಡ್ತಾರೆ, ಇಟ್ಟುಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೀಗೆ ತಗೊಂಡು ಹೋಗ್ತಾ ಇರ್ತಾರೆ. ಮತ್ತು ನಮ್ಮಲ್ಲಿ ಇದು ನಿಮಗೆ ಇಲ್ಲೆಲ್ಲ ಅತ್ತರ್ಸ್ಗಳಿದೆ, ಎಲ್ಲ ಅತ್ತರುಗಳು, ಇದೆಲ್ಲ ಅತ್ತರುಗಳು ನಮ್ಮಲ್ಲಿದೆ. ಸೊ ಆಲ್ಮೋಸ್ಟ್ ಇದು ಮತ್ತು ಇದು ನಮ್ಮ ಹೋಲಿ ಕುರ್ವಾನ್ ಇಡ್ತೇವೆ, ಹೋಲಿ ಗ್ರಂಥ. ಸೊ ಇದರೊಳಗೆ ಇಟ್ಟು ಇದೊಂದು ಬಾಕ್ಸ್. ಸೊ ಈ ಬಾಕ್ಸ್ ಒಳಗೆ ಇಟ್ಟು ಯಾರಾದರೂ ಗಿಫ್ಟ್ ಮಾಡಲಿಕ್ಕೆ ಅಥವಾ ಅವರು ಇದಾದ ಮೇಲೆ ಅವರಿಗೆ ಇದರಲ್ಲಿ ಇಟ್ಟು ಅವರು ಓದಿದ ಮೇಲೆ ಇದರಲ್ಲಿ ಇಡ್ಬೋದು. ಇದು ಇದೆ. ಸೊ ಇದು ಸಹ ನಮ್ಮಲ್ಲಿ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ. ಮತ್ತು ಇದು ಸಹ ಅದರಲ್ಲಿ ಕೆಲವು 10 ಬಾಟ್ಲ್ಗಳು, ಇದೆಲ್ಲ 10 ಬಾಟ್ಲ್ಗಳು ಮತ್ತು ಶೋ ಇದಕ್ಕೆ, ಇದೆಲ್ಲ ನಮ್ಮ ಹೋಲಿ ಪ್ಲೇಸ್ನ ಇದೆಲ್ಲ. ಸೊ ಇದೆಲ್ಲ ಶೋ ಕೇಸು ಆಗ್ತದೆ ಅಲ್ಲ, ಅಥವಾ ಅವರಿಗೆ ಇದು 10 ಸಹ ಇದರಲ್ಲಿ ಹಾಕಲಿಕ್ಕೆ ಆಗ್ತದೆ. ಒಂದು ಗಿಫ್ಟ್ ಐಟಮ್ಸ್ಗಳು ಅಥವಾ ಮನೆಯಲ್ಲಿ ಇಡೋದು ಲಕ್ಸುರಿಯಾಗಿ. ಸೊ ಇದು ಬಕ್ಕೂರು ಇದು ಮಾಡೋದು, ಇದು ಬಕ್ಕೂರು ಇಡಲಿಕ್ಕೆ. ಇದು ಪನ್ನೀರ್ ಅಂತ ಮೊದಲೆಲ್ಲ ಹೇಳ್ತಾ ಇದ್ದವರು, ಗುಲಾಬ್ ವಾಟರ್ ಸ್ಪ್ರೇ ಮಾಡೋದು. ಸೊ ಅದಕ್ಕೆ ಸೊ ಇದು ಬಕ್ಕೂರನ್ನು ತೆಗೀಲಿಕ್ಕೆ, ಇದರಿಂದ ತೆಗೆದು ಇದಕ್ಕೆ ಹಾಕಲಿಕ್ಕೆ. ಸೊ ಅಂಥದ್ದೆಲ್ಲ ಬೇರೆ ಬೇರೆ ಡಿಸೈನ್ಸಲ್ಲಿ ನಮ್ಮಲ್ಲಿದೆ, ಬೇರೆ ಬೇರೆ. ಇದು ಸಹ ಬಕ್ಕೂರಿದೆ. ಇದಕ್ಕೆ ಸಹ ನೀವು ಬಕ್ಕೂರು ಹುಡಿ ಹಾಕಿದರೆ ಸೊ ಅಲ್ಲಿ ನಿಮಗೆ ಪರಿಮಳಗಳು ಬರ್ತಾ ಇರ್ತದೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇಲ್ಲಿದೆ, ತುಂಬ ಡಿಸೈನ್ಸ್ ನಮ್ಮಲ್ಲಿದೆ ಬಕ್ಕೂರ್ಸ್ಗಳು. ಇದೆಲ್ಲ ಬೇರೆ ಬೇರೆ ಇದರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಇದೆ. ಸೊ ಇದು ಸಹ ನಮ್ಮಲ್ಲಿ ಒಳ್ಳೆಯ ಇದರಲ್ಲಿ ಇರ್ತದೆ. ನಿಮ್ಮಲ್ಲಿ ಈಗ ಹೊಸ ಉದ್ಯಮ ಶುರು ಮಾಡುವವರಿಗೆ ಯಾವೆಲ್ಲ ಅವಕಾಶಗಳಿವೆ ಸರ್? ನನ್ನಲ್ಲಿ ಉದ್ಯಮ ಶುರು ಮಾಡುವವರಿಗೆ ಅವರು ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನನ್ನ ಫ್ರೀ ಟೈಮಲ್ಲಿ ನಾನು ಅವರನ್ನು ನನ್ನ ಲ್ಯಾಬಿಗೆ ಕರೆಯುತ್ತೇನೆ. ಲ್ಯಾಬಿಗೆ ಕರೆದು ಅವರಿಗೆ ನನ್ನಲ್ಲಿ 3 ಕ್ಲಾಸ್ ತೆಗಿತೇನೆ. ಒಂದು ಫಸ್ಟಿಗೆ ಅವರಿಗೆ ಯಾವ ಬಿಸ್ನೆಸ್ ನಿಮಗೆ ಇದು ಮಾಡ್ಬೋದು, ಯಾವ ರೀತಿ ನಿಮಗೆ ಇದನ್ನು ಸೆಟಪ್ ಮಾಡ್ಬೋದು, ಯಾವ ರೀತಿ ನಿಮಗೆ ಇದರಲ್ಲಿ ಅರ್ನಿಂಗ್ ಮಾಡ್ಬೋದು. ಎರಡನೇದಾಗಿ ನಾನು ಅವರನ್ನು ನನ್ನ ಲ್ಯಾಬ್ಗೆ ಕರ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತೇನೆ, ಯಾವ ರೀತಿ ನಿಮಗೆ ಇದನ್ನು ಪ್ರೊಡಕ್ಷನ್ ಮಾಡ್ಬೋದು ಗೊತ್ತಿದೆ. ಮೂರನೇದಾಗಿ
ಅವರ ಏರಿಯಾದಲ್ಲಿ ಅವರಿಗೆ ಇದನ್ನು ಮಾಡಲಿಕ್ಕೆ ಏನಾದರೂ ಹೆಲ್ಪ್ ಬೇಕಿದ್ದರೆ ನಾನೇ ಹೋಗಿ ಆ ಏರಿಯಾ ನೋಡಿ ಅವರಿಗೆ ಆ ಹೆಲ್ಪ್ ಮಾಡಿ ಕೊಡ್ತೇನೆ. ಈ ರೀತಿ ಯಾರಿಗಾದರೂ ಚಿಕ್ಕ ಬಂಡವಾಳದಲ್ಲಿ, ಇದಕ್ಕೆ ಏನು ಲಕ್ಷಗಟ್ಟಲೆ ಹಾಕಬೇಕಂತ ಏನಿಲ್ಲ, ಒಂದು 5,000ದಿಂದ ಹಿಡಿದು ಅವರಿಗೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಅವರಿಗೆ ಬೇಕಾದ ರಾ ಮೆಟೀರಿಯಲ್, ಈಗ ರಾ ಮೆಟೀರಿಯಲ್ ತೆಗೆಯುವುದು ಅಂತ ಹೇಳಿದರೆ ಈಗ ಬಾಂಬೆಗೆ ಹೋಗಬೇಕು ಅಥವಾ ಬೇರೆ ಬೇರೆ ದೂರ ಎಲ್ಲಿ ಹೋಗಬೇಕು, ಇದು ಅವಕಾಶ ಅವರಿಗೆ ಆ ಅವಕಾಶ ಇಲ್ಲಿ ಇದೆ. ಯಾಕೆ ಅಂತ ಹೇಳಿದರೆ ನಾನು ಇದು ಬಲ್ಕಲ್ಲಿ ನಾನು ತರಿಸುವುದು. ಸೊ ಸೇಮ್ ಅವರಿಗೆ ಅಲ್ಲಿ ಸಿಗೋ ರೇಟೇ ಇಲ್ಲಿ ನಿಮಗೆ ಕಡಿಮೆ 1 ಲೀಟರು 5 ಲೀಟರು ಇಲ್ಲಿ ನಿಮಗೆ ಸಿಗ್ತದೆ. ಸೊ ಅದರ ರಾ ಮೆಟೀರಿಯಲ್ ಇಲ್ಲಿ ಸಿಗ್ತದೆ, ಅದರ ಬಾಟ್ಲಿಗಳು ನಮ್ಮಲ್ಲಿ ಸಿಗ್ತದೆ, ಎಲ್ಲವೂ ಸಿಗ್ತದೆ, ಟ್ರೈನಿಂಗ್ ಸಿಗ್ತದೆ. ಸೊ ಆರಾಮದಲ್ಲಿ ಮಾಡಬಹುದು. ಮತ್ತು ಇದರ ಲಾಭ ಇದೆಯಾ ಅಂತ, ಇದು ಒಳ್ಳೆಯ ಲಾಭದ ಬಿಸ್ನೆಸ್. ಇದರಲ್ಲಿ ನಿಮಗೆ ಒಂದು ಉತ್ತಮ ಲಾಭ ಗಳಿಸುವಂಥ ಒಂದು ಬಿಸ್ನೆಸ್. ನನ್ನದೊಂದು ಯಾವಾಗಲೂ ಒಂದು ಮಾರ್ತಿರ್ತದೆ, ಬಿಸ್ನೆಸ್ ಸಕ್ಸಸ್ ಆಗೋದು ಯಾವ ರೀತಿ ಅಂತ ಹೇಳಿದರೆ, ನಮಗೆ ಒಬ್ಬ ಬಿಸ್ನೆಸ್ ಮಾಡುವವನಿಗೆ ನಾನು ಕೂಡ ಒಂದು ಗೈಡ್ ಯಾವಾಗಲೂ ಇರ್ತದೆ. ನನ್ನ ಈ ಮೋಟಿವೇಶನ್ ಕ್ಲಾಸಲ್ಲಿ ಆಗಲಿ ಅಥವಾ ಯಾರಾದರೂ ನನ್ನಲ್ಲಿ ಬಂದು ತುಂಬ ಜನಗಳು ಕಷ್ಟದವರು ಅವರಿವರು ಬಂದು ನನ್ನಲ್ಲಿ ಕೇಳ್ತಾರೆ. ಸೊ ಅವರಿಗೆ ಒಂದೇ ಮಾತು ನಾನು ಹೇಳೋದು, ನೀವು 3 ವಿಷಯವನ್ನು ನಿಮ್ಮ ಪೊಕೆಟಲ್ಲಿ ಇಟ್ಕೊಳ್ಬೇಕು. ಒಂದನೇ ವಿಷಯ ಏನಂತ ಹೇಳಿದರೆ ಫೈತ್ ವಿತ್ ಗಾಡ್. ನಮಗೆ ನಮ್ಮ ದೇವರಲ್ಲಿ ಒಂದು ಭರವಸೆ ಇರಬೇಕು. ಆ ದೇವರಲ್ಲಿ ನಾವು ನಮ್ಮದೆಲ್ಲವನ್ನು ಹೇಳಿಕೊಂಡು ನಾವು ಒಂದು ಸ್ಟಾರ್ಟ್ ಮಾಡಿದರೆ ಆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಎರಡನೇದಾಗಿ ನಮಗೆ ಬೇಕಾದದ್ದು ಇದು ಅಂದರೆ ಆನೆಸ್ಟ್. ನಾನೊಬ್ಬ ಆನೆಸ್ಟ್ ಆಗಿರಬೇಕು, ನಾನು ಕ್ಲಿಯರ್ ಆಗಿರಬೇಕು, ನನ್ನಲ್ಲಿ ಯಾವುದೇ ಕಲಂಕ ಇರಬಾರ್ದು. ನಾನೊಂದು ಆನೆಸ್ಟಲ್ಲಿ ನಡೆದರೆ ಯಾವ ರೀತಿ ನಾನು ದೇವರಲ್ಲಿ ಬೇಡಿದನೋ ಆ ದೇವರು ನನಗೆ ಕೊಟ್ಟೇ ಕೊಡ್ತಾರೆ. ಅಥವಾ ನಾನು ಒಬ್ಬರನ್ನು ಮೋಸ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನನ್ನ ಹೃದಯವು ಸರಿ ಇಲ್ಲದಿದ್ದರೆ ಸೊ ನಾವು ಬೇಡಿ ದೇವರು ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಮೂರನೇದಾಗಿ ಹಾರ್ಡ್ ವರ್ಕರ್, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಡೇ ನೈಟ್ ಕೆಲಸ ಮಾಡಿರ್ಬೋದು. ನನ್ನ ಕಷ್ಟ ಕಾಲದಲ್ಲಿ ಕೆಲಸ ಮಾಡಬೇಕು. ಯಾವ ರೀತಿ ನಮಗೆ ದೇವರು ಎನರ್ಜಿ ಕೊಟ್ಟಿದ್ದಾರೋ ಅದನ್ನು ಯೂಸ್ ಮಾಡಬೇಕು. ಇದು 3 ಥಿಂಗ್ಸ್ ಯಾರೆಲ್ಲ ಉಂಟು ಅವ್ರು ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ಅವ್ರು ಏನಾದರೂ ಪ್ರಾಬ್ಲಮ್ ಸ್ವಲ್ಪ ಆಚೆ ಈಚೆ ಆದರೂ ಅವ್ರು ಎದ್ದು ಹೇಳ್ತಾರೆ. ಸೊ ಇದನ್ನು ಉಳಿಸಿಕೊಳ್ಬೇಕು. ಯಾವಾಗಲೂ ನಾನು ಗೈಡ್ ಮಾಡೋದು ನನ್ನ ಕೆಲಸದವರಿಗಾಗಲಿ, ನನ್ನಲ್ಲಿ ಬಂದು ಯಾರಾದರೂ ತನ್ನ ತಾಪತ್ರೆ ಹೇಳಿದವರಿಗೆ ಹೇಳೋದು ಇದೇ ರೀತಿ. ನೀವು ಈ 3 ಥಿಂಗ್ಸನ್ನು ನೀವು ಇಟ್ಟುಕೊಂಡು ನೀವು ಸ್ಟಾರ್ಟ್ ಮಾಡಿ ಹಿಂದೆ ನೋಡಬೇಡಿ, ಮುಂದಕ್ಕೆ ಹೋಗಿ ಅಂತ. ಸೊ ಇದು 100% ಸಕ್ಸಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಕಷ್ಟಗಳು ಬಂದೇ ಬರ್ತದೆ ಜೀವನದಲ್ಲಿ. ನನಗೂ ತುಂಬ ಕಷ್ಟ ಬಂದಿದೆ, ನನ್ನ ಜೀವನದಲ್ಲಿ ಕಷ್ಟ ಬಂದೇ ಬರ್ತದೆ. ಅದೇ ದೇವರು ನಮಗೆ ಸುಖ ಒಂದು ಕಡೆ ಇಟ್ಟಿರ್ತಾನೆ. ಸೊ ಅದಕ್ಕೆ ನಾವು ನಮ್ಮ ಎಲ್ಲ ಎನರ್ಜಿಯನ್ನು ಯೂಸ್ ಮಾಡಿ ಆ ಸುಖದಲ್ಲಿ ನಾವು ಪ್ರಯಾಣ ಮಾಡಬೇಕು. ಆಗ ನಮಗೆ ಸಕ್ಸಸ್ ಸಿಗ್ತದೆ. ನಾಳೆ ನಿಮ್ಮ ಸಂಸ್ಥೆ ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗ್ತಾ ಇದೆ. ನಾಳೆ ಏನೆಲ್ಲ ಇಲ್ಲಿ ಆಫರ್ಗಳಿವೆ ಕಸ್ಟಮರಿಗೆ? ನಾಳೆ ಕಸ್ಟಮರಿಗೆ ಫಸ್ಟ್ 100 ಜನ ಯಾರು ಬರ್ತಾರ ಮೊದಲು ಅವರಿಗೆ ಒಂದು 10 ನಮ್ಮ ಕಂಪನಿಯದು ಫ್ರೀಯಾಗಿ ಸಿಗ್ತದೆ. ಎರಡನೇದಾಗಿ ಬೈ 1 get 1 ಫ್ರೀ ಇದೆ. ಮೂರನೇದಾಗಿ 25%ಇಂದ 50% ಡಿಸ್ಕೌಂಟ್ಗಳು ಐಟಮ್ ಸಿಗ್ತದೆ. ಎಲ್ಲ ಪರ್ಫ್ಯೂಮ್ಗಳಾಗಲಿ ಯಾವುದೇ ವಸ್ತುಗಳಾಗಲಿ ನಮ್ಮಲ್ಲಿ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ತದೆ. ಸೊ ಮತ್ತು ಯಾರಾದರೂ ಪರ್ಫ್ಯೂಮ್ ತಯಾರು ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಅವರಿಗೆ ಫ್ರೀ ಗೈಡ್ಗಳು ನಾಳೆ ಸಿಗ್ತದೆ. ನಾನು ಅವರಿಗೆ ಗೈಡ್ ಕೊಡ್ತೇನೆ, ಯಾವ ರೀತಿ ನೀವು ಮಾಡ್ಬೋದು ಅದು ಅವರಿಗೆ ಸಿಗ್ತದೆ. ಮತ್ತು ಇಲ್ಲಿ ಲಾಟ್ ಆಫ್ ನಮ್ಮಲ್ಲಿ ಪ್ರಾಡಕ್ಟ್ಗಳಿದೆ, ಅದು ಸಹ ಅವರಿಗೆ ಒಂದು ನೋಡುವ ಅವಕಾಶ. ಅಂದರೆ ಇದೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸ್, ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಒಂದು ಮಾಡಿ ಸಿಗುವುದು ನಾವು ಬೇರೆ ಬೇರೆ ಅಂಗಡಿಗಳಿಗೆ ಹೋಗಬೇಕಾಗ್ತದೆ. ಇದೊಂದು ನಿಮಗೊಂದು ಸೂಪರ್ ಮಾರ್ಕೆಟ್ ಇದ್ದಾಗೆ, ಸೂಪರ್ ಮಾರ್ಕೆಟಲ್ಲಿ ಗ್ರೋಸರಿ ಮಾತ್ರ ಅಲ್ಲ ಎಲ್ಲ ಐಟಮ್ ಸಿಗ್ತದೆ. ಅದೇ ರೀತಿ ಇದರೊಳಗೆ ಬಂದರೆ ಅವರಿಗೆ ಬೇಕಾದ ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಕ್ಕುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದು ಒಂದು ಉತ್ತಮ ಶಾಪ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ನನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಜನಗಳಿಗೆ ಒಂದು ಉತ್ತಮ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು, ಜನಗಳಿಗೆ ಒಂದು ರೀಸನಬಲ್ ರೇಟ್ ಕೊಡಬೇಕು, ಜನಗಳಿಗೆ ಸರ್ವಿಸ್ ಕೊಡಬೇಕು. ಒಬ್ಬ ಬಂದು ಕೇಳಿ ಹೋದ ಅವನಿಗೆ ಅದು ಇಷ್ಟ ಆಗಲಿಲ್ಲ ಅಥವಾ ಅವನಲ್ಲಿ ಕೂತ್ಕೊಂಡು ಅವನಿಗೆ ಅದು ಏನು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಆಗ್ತದೆ ಅದು ನಾವು ಮಾಡಬೇಕು. ಸೊ ಇದು ನನ್ನ ಮೈನ್ ಫೋಕಸ್. ಹಾಗಾಗಿ ನನ್ನ ಮೈಂಡ್ ಒಂದು ಡಿಫ್ರೆಂಟ್, ಬೇರೆಯವರ ಹಾಗೆ ಅಲ್ಲ. ನಾನೆಂತ ಹೇಳಿದರೆ ನನ್ನಲ್ಲೊಂದು ಸಿಂಪತಿ ದೇವರು ಕೊಟ್ಟಿದ್ದಾರೆ. ನಾನು ಫಸ್ಟ್ ನನ್ನ ಸಿಂಪತಿಯನ್ನು ಯೂಸ್ ಮಾಡಿ ನನ್ನಲ್ಲಿ ಬಂದವರಿಗೆ ನನ್ನಿಂದ ಏನು ಆಗಬೇಕಂತ ನಾನು ಅವರಿಂದ ತಿಳ್ಕೊಂಡು ಅದೇ ರೀತಿ ಅವರಿಗೆ ಗೈಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಕೊನೆಯದಾಗಿ ನೀವು ಮಂಗಳೂರಿನ ಜನತೆಗೆ ಪರ್ಫ್ಯೂಮ್ ಪ್ರಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳಿದಷ್ಟೇ, ಪರ್ಫ್ಯೂಮ್ ಅಂತ ಹೇಳಿದರೆ ಒಂದು ಲಕ್ಸುರಿ ಫ್ರೆಗ್ರೆನ್ಸ್ ಅದು. ಸೊ ಈಗ ಎಲ್ಲರಿಗೂ ಅದು ಆಗ್ತಾ ಇರ್ತಾರೆ. ಸೊ ಜನಗಳಿಗೆ ಒಂದು ಉತ್ತಮ ಒಂದು ಅನುಭವ ತಗೊಳ್ಳಿಕ್ಕೆ ಆಗ್ತದೆ, ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ. ಫ್ರೆಗ್ರೆನ್ಸ್ ಪ್ರಿಯರಿಗೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಕೂಡ ದೀರ್ಘಕಾಲ ಮನಸೆಳೆಯುವ ಸುಗಂಧ ಅನುಭವವನ್ನು ಪಡೆಯಲು ಒಮ್ಮೆ
ತುಜಾರ್ ಬ್ರ್ಯಾಂಡ್ನ ಅಲ್ ನಜೀಮ್ ಅಸ್ಸಾಕಿ ಪರ್ಫ್ಯೂಮ್ ಟ್ರೇಡರ್ ಸಂಸ್ಥೆಗೆ ಭೇಟಿ ನೀಡಿ ಇಷ್ಟೊತ್ತು ತನಕ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಈ ಪರ್ಫ್ಯೂಮ್ ಬಗ್ಗೆ ತಿಳಿಸಿಕೊಟ್ಟದಕ್ಕೆ ಮತ್ತೆ ಬ್ರ್ಯಾಂಡ್ನ ಬಗ್ಗೆ ಹೇಳಿದ್ದಕ್ಕೆ ಅಬ್ದುಲ್ ಹಮೀದ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಇನ್ನಷ್ಟು ವಿಶೇಷತೆಗಳು ಮತ್ತು ಹೊಸ ಉದ್ಯಮಿಗಳ ಪರಿಚಯಕ್ಕಾಗಿ ನಮ್ಮ ಜೊತೆಗಿರಿ. ನಾನು ಶ್ರೀದುರ್ಗಾ, ಪ್ರಜಾಪರ ನ್ಯೂಸ್, ಮಂಗಳೂರು.